ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಅಮ್ಮ ಮುನಿ ಚಾನಲ್ಗೆ ವೆಲ್ಕಮ್. ಕಾಫಿ ಆಯಿತಾ ಫ್ರೆಂಡ್ಸ್ ಎಲ್ಲರದು? ಫ್ರೆಂಡ್ಸ್, ಪುದೀನ ಚಟ್ನಿ ಮಾಡೋದಂತ ಎಣ್ಣೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಒಣಮೆಣ್ಸಿನ್ಕಾಯಿ ಒಂದು 3 ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನು ಖಾರ ಕಮ್ಮಿ ಹಾಕೋದ್ರಿಂದ 3 ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದು 4-5-6 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕಿದಷ್ಟು ಇದು ಬೆಳ್ಳುಳ್ಳಿ ಚಟ್ನಿ ಚೆನ್ನಾಗಿರುತ್ತೆ. ಒಂದು ಸ್ಪೂನ್ ನಾನು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊತಾ ಇದ್ದೀನಿ. ನಿಜವಾಗ್ಲೂ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಮಾಡಿ. ಟೊಮೆಟೊ ಹಾಕ್ದಿರ ಒಂದು ಸತಿ ಮಾಡಿ. ಟೊಮೆಟೊ ಹಾಕ್ದಿರ ಮಾಡಿದ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ. ನೆಕ್ಸ್ಟು ಸ್ವಲ್ಪ ಹುಣಸೆಹಣ್ಣು, ನಿಮ್ಗೆ ಎಷ್ಟು ಹುಳಿ ಬೇಕು ಅಷ್ಟು ಹುಳಿ, ಸ್ವಲ್ಪ ಜಾಸ್ತಿ ಹುಳಿ ಇರಬಾರ್ದು, ಸ್ವಲ್ಪ ಮೀಡಿಯಮ್ ಆಗಿದ್ರೆ ಸಾಕು ಫ್ರೆಂಡ್ಸ್. ಚೆನ್ನಾಗಿ ಅದನ್ನು ಫ್ರೈ ಮಾಡಿ. ತೆಂಗಿನಕಾಯಿ ಹಾಕ್ಕೊಳ್ಳಿ ಫ್ರೆಂಡ್ಸ್, ಸ್ಲೈಸಾಗಿ ಕೊಯ್ದು ಹಾಕ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ತುರುಪಿ ಬೇಕಾದರೂ ಹಾಕ್ಕೊಳ್ಳಿ. ಒಂದು ಕೈ ಹಿಡಿ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಮಾಡಿದಷ್ಟು ಟೇಸ್ಟಿಯಾಗಿರುತ್ತೆ. ಈರುಳ್ಳಿನೂ ಅಷ್ಟೇ ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಮಾಡಬೇಕು. ನಾನಿಲ್ಲಿ ಸ್ವಲ್ಪ ಮಾಡೋದ್ರಿಂದ ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ನೀವು ಏನಾದ್ರು ಜಾಸ್ತಿ ಮಾಡಬೇಕಂದ್ರೆ ಒಂದು ಈರುಳ್ಳಿ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನಾನು ಒಂದು ಹಾಕ್ಕೊಂಡಿದ್ದು ದಪ್ಪದು. ನಿಮಗೆ ಜಾಸ್ತಿ ಬೇಕಂದರೆ ಒಂದು ಈರುಳ್ಳಿ 2 ಈರುಳ್ಳಿ ಹಾಕ್ಕೊಳ್ಳಿ. ತಣ್ಣಗೆ ಆದ್ಮೇಲೆ ರುಬ್ಬಬೇಕು ಫ್ರೆಂಡ್ಸ್. ಟಿಫನ್ಗೆ ದೋಸೆ ಮಾಡೋಂಥ ದೋಸೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಮೊದಲೇ ಸಾಂಬಾರು ಮಾಡಿಟ್ಕೊಂಡ್ಬಿಟ್ಟಿದ್ದೆ, ಬೇಳೆ ಸಾಂಬಾರು. ಅವ್ರಿಗೆ ಹಂಗೆ ಟಿಫನ್ ತಿನ್ನೋದಕ್ಕೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಅವ್ರಿಗೂ ಬಾಕ್ಸ್ಗೂ ದೋಸೆನೇ ನೋಡಿ ಫ್ರೆಂಡ್ಸ್. ಸಾಂಬಾರು, ದೋಸೆ, ಚಟ್ನಿ ಹಾಕಿದ್ದೀನಿ ಫ್ರೆಂಡ್ಸ್. ತುಂಬ ರುಚಿಯಾಗಿತ್ತು. ಅವರು ಆಫೀಸ್ಗೆ ಹೋದರು. ನೋಡಿ ಫ್ರೆಂಡ್ಸ್, ಕಿಚನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಶ್ರಾವಣ ಬೇರೆ ಅಲ್ವಾ, ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ವರಲಕ್ಷ್ಮಿ ಹಬ್ಬ ಮಾಡಬೇಕು, ಸರಿ ಮನೆ ಸ್ವಲ್ಪ ನೀಟಾಗಿದೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲ ನೀಟಾಗಿ ತೊಳೆದಾಕ್ತಾಯಿದ್ದೀನಿ ಫ್ರೆಂಡ್ಸ್. ದಿನಾನೇ ಒಂದೊಂದು ಕೆಲಸ ಮಾಡ್ಕೊಳ್ಳೋಣ. ನಮ್ಮ ಮನೇಲಿ ಜಾಸ್ತಿ ಏನೋ ಅಷ್ಟೊಂದು ಪಾತ್ರೆಗಳಿಲ್ಲ, ಸ್ವಲ್ಪನೇ ಇರೋದು. ಸ್ವಲ್ಪ ಅದರಿಂದ ಬೇಗ ತೊಳೆದಾಕೊಬೋದು. ಫ್ರೆಂಡ್ಸ್, ನಿಮ್ಮ ಮನೇಲಿ ಯಾವ ಥರ ವರಲಕ್ಷ್ಮಿ ಹಬ್ಬ ಮಾಡ್ತೀರಾ ಫ್ರೆಂಡ್ಸ್, ಕಮೆಂಟ್ ಮಾಡಿ. ಒಬ್ಬರವ್ರ ಮನೆಯಲ್ಲಿ ತುಂಬ ಜಾಸ್ತಿ ಪಾತ್ರೆ ಇರುತ್ತೆ ಫ್ರೆಂಡ್ಸ್, ತುಂಬ ತೊಳೆಯೋದೇ ಕಷ್ಟ. ಇಬ್ಬರು 3 ಇರ್ತಾರೆ, ತುಂಬಾ ಕಷ್ಟ ಮನೆ ಕ್ಲೀನ್ ಮಾಡೋದು ನಿಜವಾಗ್ಲೂ. ಅದಕ್ಕೆ ಆವಾಗವಾಗ ಕ್ಲೀನ್ ಮಾಡಿದ್ರೆ ನಮ್ಗೆ ಸ್ವಲ್ಪ ಈಸಿ ಆಗುತ್ತೆ. ನಾವು ಯಾವಾಗೋ ಒಂದು ಸತಿ ನಮಗೂ ತುಂಬ ಕೆಲಸ ಇರುತ್ತೆ, ಆ ಟೈಮಲ್ಲಿ ಮಾಡೋಕ್ಕಾಗಲ್ಲ. ಪಾತ್ರೆ ಇಡ್ತಾಯಿದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸು, ನೆನ್ನೆ ಮಧ್ಯಾಹ್ನ ಮೇಲೆ ತುಂಬ ಮಳೆ ಅಂದರೆ ತುಂಬ 3 ಗಂಟೆ ಮೇಲೆ ತುಂಬ ಫಾಸ್ಟಾಗಿ ಬಂದಿದೆ. ನಿಜವಾಗ್ಲೂ ಫ್ರೆಂಡ್ಸು, ನೆನ್ನೆ ಬೆಳಗ್ಗೆನೇ ಮಧ್ಯಾಹ್ನವರೆಗೂ ಬಿಸಿಲು ಚೆನ್ನಾಗಿ ಹೊಡ್ಕೊಂಡಿತ್ತು. 3 ಗಂಟೆಗೆ ಚೆನ್ನಾಗಿ ಜೋರಾಗಿ ಮಳೆ ಬಂತು. ಆಚೆ ವೆದರ್ ಫ್ರೆಂಡ್ಸ್ ತುಂಬ ಚಳಿ ಆಗುತ್ತೆ ಸಂಜೆ ಹೊತ್ತು ಆಚೆ ಹೋಗೋದಕ್ಕೆ ಫ್ರೆಂಡ್ಸ್. ಇವಾಗ ಶ್ರಾವಣ ಬಂದಾಗ ಒಬ್ರೊಬ್ರು ನಾನ್ ವೆಜ್ ತಿಂತಾರೆ. ನಾವು ನಾನ್ ವೆಜ್ ತಿನ್ನಲ್ಲ. 1 ತಿಂಗಳು ತಿನ್ನಬಾರ್ದು, ಮನೆ ದೇವಸ್ಥಾನಕ್ಕೆ ಹೋಗಿ ತಿಂತಾರೆ. ನಾವು ಆವಾಗಿಂದ ಪಾಲಿಸ್ತಾ ಇದ್ದೀವಿ ಫ್ರೆಂಡ್ಸ್. ನೀವು ಆ ಥರನೇ ಮಾಡ್ತೀವ ಫ್ರೆಂಡ್ಸ್? ನೀವು ನಾನ್ ವೆಜ್ ತಿನ್ನೋದಿಲ್ಲ ಫ್ರೆಂಡ್ಸ್? ಒಬ್ಬರೊಬ್ರು ಕ್ರಿಶ್ಚಿಯನ್ಸು, ಮುಸ್ಲಿಮ್ ಅವರೆಲ್ಲ ತಿಂತಾರೆ. ಬಟ್ ನಾವು ನಮ್ಮ ಕನ್ನಡ ಜನದವರು ಯಾರೂ ತಿನ್ನೋದಿಲ್ಲ. ಯಾಕಂದರೆ ಆವಾಗಿಂದ ಶ್ರಾವಣ ಮಾಸದಲ್ಲಿ ಚಿಕನ್ ಎಲ್ಲ ತಿನ್ನಬಾರ್ದು ಅಂತ ದೊಡ್ಡವರು ಹೇಳ್ತಾ ಇದ್ದಾರೆ. ನಾವು ಆವಾಗಲಿಂದ ಮಾಡ್ಕೊಂಬರ್ತಾಯಿದ್ದು. ನಾವು ಚಿಕನು, ಮಟನ್ ಅದೆಲ್ಲ ಏನೂ ತಿನ್ನಲ್ಲ. ಯಾಕಂದರೆ ಗಣೇಶ ಹಬ್ಬ, ಇದು ವರಲಕ್ಷ್ಮಿ ಹಬ್ಬ, ಗಣೇಶ ಹಬ್ಬ ಎಲ್ಲ ಮುಗಿದ್ಮೇಲೆ ಎಲ್ಲ ತಿನ್ನೋದು. ನಾವು ಗಣೇಶ ಹಬ್ಬ ಮಾಡಬೇಕು, ವರ್ಷನೂ ಮಾಡ್ತೀವಿ ಫ್ರೆಂಡ್ಸ್. ನಾವು ಗಣೇಶ ಹಬ್ಬ, ಗೌರಿ ಹಬ್ಬ ಹೋದ ವರ್ಷ ಏನೋ ಮಾಡ್ತಾಯಿದ್ದೆ. ಈ ಸತಿ ಮಾಡಿದ್ರೆ 2 ವರ್ಷ. ಅಮ್ಮ ಮನೆಯಲ್ಲಿ ವರ್ಷ ಮಾಡ್ತಾಯಿದ್ವಿ. ಹೊಸ ಮನೆ ಕಟ್ಟಿದ ಮೇಲೆ ವರ್ಷನೂ ಮಾಡ್ತಾಯಿದ್ದೀವಿ. ಬಾಡಿಗೆ ಮನೆ ಇದ್ದವಾಗ ಏನು ಮಾಡ್ತಾಯಿದ್ದಿಲ್ಲ ಫ್ರೆಂಡ್ಸ್. ಎಲ್ಲ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕೆಲಸ ಎಲ್ಲ ಮಾಡಿ ಫ್ರೆಂಡ್ಸ್. ಒಬ್ಬರು ಯಾರು ಸ್ಟಿಚಿಂಗ್ ಮಾಡೋದಕ್ಕೆ ಡ್ರೆಸ್ ಕೊಟ್ಟಿದ್ದರು, ಸ್ಟಿಚಿಂಗ್ ಮಾಡ್ತಾಯಿದ್ದೆ. ತುಂಬ ಕೆಲಸ ಇತ್ತು ಫ್ರೆಂಡ್ಸ್. ಎಲ್ಲ ಕೆಲಸ ಮಾಡೋದು ಸಾಕಾಗೋಯಿತು. ಸರಿ, ಸ್ವಲ್ಪ ಬಟ್ಟೆ ಸ್ಟಿಚ್ ಮಾಡೋದಿತ್ತಲ್ಲ, ಸ್ಟಿಚ್ ಮಾಡೋಣ ಅಂತ ಬಂದೆ. ಹಾಗೆ ಮಧ್ಯಾಹ್ನ ಊಟನೂ ತಿಂದ್ಬಿಟ್ಟು ಬಂದುಬಿಟ್ಟೆ. ಮೇಲೆ ಶಾಪ್ ಇಟ್ಕೊಂಡಿದ್ದೀನಿ ಚಿಕ್ಕದಾಗೆ ಮನೆಯಲ್ಲೇ. ಹಾಗೆ ಪಾಪು ನೋಡ್ಕೊಂಬರೋಂಥ ಸಂಜೆ ಸಾಂಬಾರು ಅದೇ ಇತ್ತು ಫ್ರೆಂಡ್ಸ್, ಬೇಳೆ ಸಾಂಬಾರು ಇತ್ತು. ಅದಕ್ಕೆ ಅನ್ನ ಮಾಡಿ ಪಾಪು ನೋಡಬೇಕನ್ನಿಸ್ತು. ಹಾಗೆ ಬಂದ್ವಿ ಅಮ್ಮ ಮನೆಗೆ.
ಅವ್ರ ಫ್ರೆಂಡ್ಸ್ ಅವ್ರ ಅಪ್ಪ ಜೊತೆ ಏನು ಮಾತಾಡ್ತಾ ಇದ್ದಾನೆ ಅವನಿಗೆ ಈ ಚಳಿಯಲ್ಲಿ ಐಸ್ ಕ್ರೀಮ್ ಬೇಕಂತೆ ಫ್ರೆಂಡ್ಸ್. ಅವನಿಗೋಸ್ಕರ ಮಳೆ ಬರ್ತಾಯಿದ್ರೂ ಪರವಾಗಿಲ್ಲ, ನಾವೆಲ್ಲರೂ ಹೋಗ್ತಾ ಇದ್ವಿ, ಎಲ್ಲರೂ ಮಳೆ ಬಂದ್ಬಿಡ್ತು. ಅದಕ್ಕೆ ಅವ್ರ ಅಪ್ಪ ಅವನಿಗೋಸ್ಕರ ಮಳೆ ಬರ್ತಾಯಿದ್ರೂ ಹೋಗಿ ತೊಗೊಬಂದರು. ನಾನು ಅವರು ಪಾಪನ ನೋಡ್ಕೊಂಡು ಮಾತಾಡಿಸ್ಕೊಂಡು ನಾನು ಅವ್ರು ಬಂದು ಊಟ ತಿಂದ್ವಿ ಫ್ರೆಂಡ್ಸ್ ಇಬ್ಬರೂ. ಬಾಯ್, ಗುಡ್ ನೈಟ್, ನಾಳೆ ಸಿಗ್ತೀನಿ ಫ್ರೆಂಡ್ಸ್, ಬಾಯ್.